ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ CSC ಪೋರ್ಟಲಲ್ಲಿ ಕಾಮನ್ ಸರ್ವಿಸ್ ಸೆಂಟರಲ್ಲಿ ವಾತ್ಸಲ್ಯ NPS ರಿಜಿಸ್ಟ್ರೇಷನ್ ಅನ್ನು ಯಾವ ಥರ ಮಾಡಬೇಕು, ಡಿಜಿಟಲ್ ಸೇವಾದಲ್ಲಿ ವಾತ್ಸಲ್ಯ NPS ನೋಂದಣಿ ಮಾಡುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವಾತ್ಸಲ್ಯ NPS ನೋಂದಣಿ ಮಾಡಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ವಾತ್ಸಲ್ಯ NPS ಮಾಡಬೇಕಂದ್ರೆ ಮಕ್ಕಳಿಗೆ 18 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಬೇಕಾಗುತ್ತೆ. ಅದು ಬರ್ತ್ ಸರ್ಟಿಫಿಕೇಟ್ ಬೇಕು ಅವ್ರದ್ದು. ಹಾಗೆ ಅವರ ಒಂದು ಪೋಷಕರು ಪೇರೆಂಟ್ಸ್ ಯಾರ ತಂದೆ ಅಥವಾ ತಾಯಿದು ಇಬ್ಬರಲ್ಲಿ ಒಬ್ಬರು ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸಿಗ್ನೇಚರ್ ಇಷ್ಟಿದ್ರೆ ನಾವು ವಾತ್ಸಲ್ಯ NPS ಅನ್ನು CSC ಪೋರ್ಟಲಲ್ಲಿ ನೋಂದಣಿಯನ್ನು ಮಾಡ್ಬೋದು. ಅದು ಯಾವ ಥರ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು CSC ಲಾಗಿನ್ ಆಗಿ. CSC ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಡ್ಯಾಶ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಸರ್ಚ್ ಐಕನಲ್ಲಿ NPS ಅಂತ ಸರ್ಚ್ ಮಾಡಿ NPS ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಈ ಪೇಜ್ ಓಪನ್ ಆಗುತ್ತಲ್ಲ, ಇಲ್ಲಿ VLE ಲಾಗಿನ್ ಅಂತ ಆಪ್ಷನ್ ಇದೆ. ಈ ಒಂದು VLE ಲಾಗಿನ್ ಅನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ NPS ವಾತ್ಸಲ್ಯ ಮೈನಸ್ ರಿಜಿಸ್ಟ್ರೇಷನ್ ಅಂತ ಇದೆ, ಮೈನರ್. ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಸಬ್ಸ್ಕ್ರೈಬರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಮಾಡಿದೆ. ಇಲ್ಲಿ ನೋಡಿ ಮೈನರ್ ಅಂತ ಇದೆ, ಸೆಲ್ಫ್ ರಿಜಿಸ್ಟ್ರೇಷನ್ ಅಂತಿದೆ. ಈ ಒಂದು ಸೆಲ್ಫ್ ರಿಜಿಸ್ಟ್ರೇಷನ್ ಅನ್ನು ಕ್ಲಿಕ್ ಮಾಡ್ಕೊಂಡು ಎಂಟರ್ ಸಬ್ಸ್ಕ್ರೈಬರ್ ಆರ್ ಗಾರ್ಡಿಯನ್ ಪ್ಯಾನ್ ನಂಬರ್, ಯಾವ್ದು ಮಕ್ಕಳದ್ದು ವಾತ್ಸಲ್ಯ NPS ಮಾಡ್ತಿದ್ರೆ ಅವರ ಒಂದು ಪೇರೆಂಟ್ಸ್ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ಬರದು ಅವರ ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಹಾಕ್ಬೇಕು. ನೋಡಿ ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ತಗೊಂಡಿದ್ದೇನೆ. ಇಲ್ಲಿ ಒಂದು ಸಬ್ಸ್ಕ್ರೈಬರ್ ಗಾರ್ಡಿಯನ್ ಪ್ಯಾನ್ ನಂಬರ್, ಅವರ ಒಂದು ಪ್ಯಾನ್ ನಂಬರ್ ಅನ್ನು ಇಲ್ಲಿ ಹಾಕ್ಬೇಕು. ಪ್ಯಾನ್ ನಂಬರ್ ಹಾಕಿ ನೆಕ್ಸ್ಟ್ ಎಂಟರ್ ಸಬ್ಸ್ಕ್ರೈಬರ್ ನೇಮ್, ಅಂದ್ರೆ ವಾತ್ಸಲ್ಯ NPS ನೋಂದಣಿ ಮಾಡ್ತಿದೆ ಅವರ ಒಂದು ನೇಮ್, ಅಂದ್ರೆ ಆ ಒಂದು ಮಗುವಿನ ಹೆಸರನ್ನ ಹಾಕ್ಬೇಕಾಗುತ್ತೆ. ನಂತರ ಅವರ ಡೇಟ್ ಆಫ್ ಬರ್ತ್ ಹಾಕಿ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಸಬ್ಸ್ಕ್ರೈಬರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಅಪ್ಲಿಕೆಂಟ್ ಟೈಪ್ ಇದೆ ಮೈನರ್ NPS ವಾತ್ಸಲ್ಯ, ಮೈನರ್ ಡೀಟೇಲ್ಸ್. ಅಂದ್ರೆ ಅವರ ಒಂದು ಮಗುವಿನ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಮೈನರ್ ನೇಮ್ ಹಾಕಿದರೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಟೈಪ್ ಮಾಡಿದ್ರೆ ತಗೊಳ್ಳೋಣ. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಸಬ್ಮಿಟ್ ಮಾಡಬೇಕು. ನಾನು ಇವಾಗ ಡೇಟ್ ಆಫ್ ಬರ್ತ್ ಅನ್ನು ಹಾಕ್ತಾ ಇದ್ದೀನಿ ಅವ್ರದ್ದು. ಮೈನರ್ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಸ್ಕ್ರೋಲ್ ಡೌನ್ ಮಾಡಬೇಕು. ಎಲ್ಲ ಆದ ನಂತರ ನೆಕ್ಸ್ಟ್ ಗಾರ್ಡಿಯನ್ ಡೀಟೇಲ್ಸ್ ಹಾಕೋದಿರುತ್ತೆ. ನೋಡಿ ಇಲ್ಲಿ ಗಾರ್ಡಿಯನ್ ಡೀಟೇಲ್ಸ್ ಅಲ್ಲಿ ಫಾದರ್ ಪ್ಯಾನಲ್ಲಿ ಇರುವಂಥ ನೇಮ್ ಅನ್ನು ಹಾಕ್ಬೇಕು. ಪ್ಯಾನಲ್ಲಿ ಹೇಗಿದೆ ಹಾಗೆ ನೇಮು, ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟ ನಂತರ ಲೋಡ್ ಆಗ್ತಾ ಇದೆ. ಕಂಟಿನ್ಯೂ ಕೊಟ್ಟ ನಂತರ ನೆಕ್ಸ್ಟ್ ಅವ್ರಿಗೆ ಒಂದು OTP ಹೋಗುತ್ತೆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನ ಎಂಟರ್ ಮಾಡಬೇಕು. ಎಂಟರ್ ಆದ ತಕ್ಷಣ ವೆರಿಫೈ ಮಾಡಿ. ವೆರಿಫೈ OTP ಕೊಟ್ಟಿದ್ದೇನೆ. ವೆರಿಫೈ OTP ಕೊಟ್ಟ ನಂತರ ನಿಮಗೆ KYC ಡೀಟೇಲ್ಸ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ ವಿತ್ ಆನ್ಲೈನ್ ಆಧಾರ್ ಪರ್ಮನೆಂಟ್ ಪ್ಯಾನ್ ಅಕೌಂಟ್ ನಂಬರ್, ಅಂದರೆ ಪ್ಯಾನ್ ಕಾರ್ಡ್ ಅಥವಾ ಆನ್ಲೈನ್ ಆಧಾರ್ ಕೇಳುತ್ತೆ. ಆಧಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದು ಓಕೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಕೊಡಿ. ಒಂದು ರಿಜಿಸ್ಟರ್ಡ್ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಒಂದಿರುತ್ತೆ. ಆ ಒಂದು OTPನ ಹಾಕಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇಲ್ಲಿ ಅಲೋ ಕ್ಲಿಕ್ ಮಾಡಿ. ಅಲೋ ಕ್ಲಿಕ್ ಮಾಡಿದ ನಂತರ ಅವರ ಒಂದು ಡೀಟೇಲ್ಸ್ ಶೋ ಆಗುತ್ತೆ, KYC ಡೀಟೇಲ್ಸು. ನೋಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಆಪ್ಷನ್ ಇದೆ. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಆಫ್ ಗಾರ್ಡಿಯನ್, ಒಂದು ಗಾರ್ಡಿಯನ್ ಅಂದರೆ ಪೇರೆಂಟ್ಸ್ ನಾವು ಆ್ಯಡ್ ಮಾಡಿರ್ತೀವಿ ಅವರ ಒಂದು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಯಾನ್ ನಂಬರ್ ಆಟೋ ಬಂದಿರುತ್ತೆ, ಮೇಲ್ ID ಇರುತ್ತೆ, ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ. ಅವರೊಂದು ಪ್ಲೇಸ್ ಆಫ್ ಬರ್ತ್ ಹಾಕಿ ಪೇರೆಂಟ್ಸ್ದು. ಇಲ್ಲಿ ಪ್ಲೇಸ್ ಆಫ್ ಬರ್ತ್ ನೆಕ್ಸ್ಟ್ ನ್ಯಾಷನಾಲಿಟಿಗೆ ಹೇಳಿದೆ. ಗಾರ್ಡಿಯನ್ ಫಾದರ್ ನೇಮ್ ಆಲ್ರೆಡಿ ಬಂದಿದೆ. ನೋಡಿ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ತಗೊಳ್ಳಲ್ಲ. ಫಾದರ್ ನೇಮ್ ಬಂದಲ್ಲಿ ಅಲ್ಲಿ ಸನ್ ಆಫ್ ಅಥವಾ ಕೇರ್ ಆಫ್ ಅಂತ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಖಾಲಿ ಅವರ ನೇಮ್ ಮಾತ್ರ ಹಾಕಿ. ನೆಕ್ಸ್ಟ್ ಆಕ್ಯುಪೇಷನ್ ಡೀಟೇಲ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಇನ್ಕಮ್ ರೇಂಜ್ ಇರುತ್ತೆ, ಅಲ್ಲಿ ಅಪ್ ಟು 1 lakh ಅಥವಾ ಅವ್ರದ್ದು ಎಷ್ಟಿದೆ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಇಲ್ಲಿ ಡಿಕ್ಲರೇಷನ್ ಗಾರ್ಡಿಯನ್ ಆಫ್ ಮೈನರ್ ಅಂತ ಆಪ್ಷನ್ ಇರುತ್ತಲ್ಲ, ಇಲ್ಲಿ ಈ ಥರ ಒಂದು ಶೋ ಆಗ್ತದೆ. ಇಲ್ಲಿ ಏನು ಚೇಂಜಸ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಕಂಟ್ರಿ ನೇಮ್ ಅಂತ ಇರುತ್ತೆ, ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಕೊಡ್ಬೇಕು. ಇಲ್ಲಿ ಯಾವುದೇ ಚೇಂಜಸ್ ಮಾಡಬೇಡಿ.
ಎಲ್ಲ ಒಂದ್ಸಲ ಸರಿಯಾದೆಲ್ಲ ನೋಡ್ಕೊಳ್ಳಿ. ಸ್ಟೇಟ್, ವಿಲೇಜ್, ಸಿಟಿ, ಟೌನ್, ಪಿನ್ ಕೋಡ್ ಎಲ್ಲ ಇರುತ್ತೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಕೊಡಿ. ಸೊ ಸೇವ್ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಅಕೌಂಟ್ ಟೈರ್ 1 ಇದೆ, ಸೇವ್ ಕೊಡ್ಬೇಕು. ಇಲ್ಲಿ ಕೂಡ ನೆಕ್ಸ್ಟ್ ಸೇವ್ ಕೊಟ್ಟು ಇಲ್ಲಿ ಕಾಂಟ್ರಿಬ್ಯೂಷನ್ ಅಮೌಂಟ್, ಮಿನಿಮಮ್ ಕಾಂಟ್ರಿಬ್ಯೂಷನ್ ಅಮೌಂಟ್ ಪರ್ ಇಯರ್ 1000 ಇರುತ್ತೆ. ಇಲ್ಲಿ ಪೆನ್ಷನ್ ಫಂಡ್ ಇರುತ್ತೆ, ಅಲ್ಲಿರುವಂಥ ಪೆನ್ಷನ್ ಫಂಡ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವೇ ಒಂದು ಪೆನ್ಷನ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಟೈಪ್ ಆಫ್ ಲೈಫ್ ಸೈಕಲ್ ಫಂಡ್ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಸೊ ನೋಡಿ, ಕಾಂಟ್ರಿಬ್ಯೂಷನ್ ಅಮೌಂಟ್ ಮಿನಿಮಮ್ 1000 ಇದೆ. ಪೆನ್ಷನ್ ಫಂಡ್ಸ್ ಇದೆಯಲ್ಲ, ನನಗೆ HDFC ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಅಲ್ಲಿ ಆಕ್ಟಿವ್ ಆಟೋ ಅಂತ ಇರುತ್ತೆ, ಅದಕ್ಕೆ ಕೂಡ ನಾವು ಆಟೋ ಸೆಲೆಕ್ಟ್ ಮಾಡಿ. ಇಲ್ಲಿ ಇದೆ ನೋಡಿ, SBI ಪೆನ್ಷನ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್, LIC ಫಂಡ್ ಪೆನ್ಷನ್ ಫಂಡ್ ಲಿಮಿಟೆಡ್ ಇದೆ, HDFC ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್. ಸೊ ಹಾಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಡು. ನೆಕ್ಸ್ಟ್ ಟೈಪ್ ಆಫ್ ಸೈಕಲ್ ಫಂಡ್ ಅಂತ ಇದೆಯಲ್ಲ, ಅದನ್ನು ಅಗ್ರೆಸಿವ್ ಅಂತ ತಗೊಂಡಿದ್ದೆ ನಾನು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಡೌನ್ ಮಾಡಿ. ನೆಕ್ಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಆಲ್ರೆಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಒಂದು ವೇಳೆ ಸ್ಕ್ಯಾನ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈಗ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಗ್ನೇಚರ್ ಆಫ್ ದ ಗಾರ್ಡಿಯನ್ ಮೈನರ್, ಅಂದರೆ ಯಾರು ಒಂದು ಫಾದರ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಾದರ್ದು ಸಿಗ್ನೇಚರ್ ಬೇಕಾಗುತ್ತೆ. ಒಂದು ವೇಳೆ ಮದರ್ ಗಾರ್ಡಿಯನ್ ತಗೊಂಡಿದ್ರೆ ಆ ಮದರ್ದ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಡೇಟ್ ಆಫ್ ಪ್ರೂಫ್ ಆಫ್ ಮೈನರ್, ಸೊ ಆ ಒಂದು ಮಗುವಿನ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಬರ್ತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀರಾ, ಅಥವಾ ಪಾಸ್ಪೋರ್ಟ್ ಅಪ್ಲೋಡ್ ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತೀರಾ, ಅಥವಾ ಮೆಟ್ರಿಕ್ಯುಲೇಷನ್ ಸ್ಕೂಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದು 4ರಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಇದ್ದೇ ಸಾಕು, ಅದನ್ನು ಅಪ್ಲೋಡ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಸೇವ್ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. ಸೊ ಅನ್ನೋನ್ ಎರರ್ ರೆಕಾರ್ಡ್ ವೈಲ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಪ್ಲೀಸ್ ಟ್ರೈ ಅಗೇನ್. ಈ ಎರರ್ ಯಾಕೆ ಬಂದಿದೆ ಅಂದರೆ ನಾನು ಲಾಗಿನ್ ಆಗಿ ತುಂಬ ಹೊತ್ತಾಯಿತು, ಹಾಗಾಗಿ ಈ ಒಂದು ಎರರ್ ಬಂದಿದೆ. ಸೊ ನಾವು ಮತ್ತೊಮ್ಮೆ ಲಾಗಿನ್ ಆಗಿ ಇದನ್ನು ಅಪ್ಲೋಡ್ ಮಾಡಿದರೆ ಅದು ಏನು ಪ್ರಾಬ್ಲಮ್ ಆಗಲ್ಲ. ನಾನು ಮತ್ತೆ ಲಾಗಿನ್ ಆಗಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ಎರರು ಸೆಷನ್ ಎರರ್, ಅಂದರೆ ಟೈಮ್ ಮೋಡ್. ನಾವು ಒಂದು ಬ್ರೌಸರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕುವಾಗ ಟೈಮ್ ಮೋಡ್ ಜಾಸ್ತಿ ಆದರೆ ಈ ಒಂದು ಎರರ್ ಬಂದೇ ಬರುತ್ತೆ. ಸೊ ಈ ಎರರ್ ಮತ್ತೆ ನಾನು ಲಾಗಿನ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಿಟ್ ಅಂತ ಬಂದಿದ್ದೀರಾ, ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಆಪ್ಷನ್ ಇದೆ. ಈ ಒಂದು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಯಾನ್ ಫಾರ್ಮೇಟ್ ಪ್ಯಾನ್ ಸೆಂಡ್ ಟು ಇಮೇಲ್, ಮೇಲಿಗೆ ಪ್ಯಾನ್ ಕಾರ್ಡ್ ಬರುತ್ತೆ. ಸೊ ನೋಡಿ, ಇಲ್ಲಿ ಸಮ್ಮರಿ ಅಂತ ಇದೆ. ಮೈನರ್ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಗಾರ್ಡಿಯನ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಫೋಟೋಗ್ರಾಫ್ ಮೈನರ್ ಅಂತಿದೆ, 18 ವರ್ಷ ಕೆಳಗಿರುವ ಸಲುವಾಗಿ ಅವರ ಫೋಟೋ ಬರಲ್ಲ. ಸಿಗ್ನೇಚರ್ ಆಫ್ ದ ಗಾರ್ಡಿಯನ್ ಇರುತ್ತೆ, ಮೈನರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಕಂಟ್ರಿ, ಜೆಂಡರ್, ಡೇಟ್ ಆಫ್ ಬರ್ತ್, ಮೈನರ್ ಡೇಟ್ ಆಫ್ ಬರ್ತ್. ಯಾವುದಾದ್ರೂ ಒಂದು ರಾಂಗ್ ಇದ್ರೂ ಕೂಡ ಇಲ್ಲಿ ಪೆನ್ ಸಿಂಬಲ್ ಇದೆಯಲ್ಲ, ಆ ಒಂದು ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೇಂಜಸ್ ಅನ್ನು ಮಾಡ್ಬೋದು, ಎಡಿಟ್. ಸೊ ನೆಕ್ಸ್ಟ್ KYC ಡೀಟೇಲ್ಸ್ ಆಫ್ ದ ಗಾರ್ಡಿಯನ್ ಡೀಟೇಲ್ಸ್ ಇರುತ್ತೆ, ಮೈನರ್ ಬ್ಯಾಂಕ್ ಡೀಟೇಲ್ಸ್, ಟೈರ್ 1 ಅಂತಿಲ್ಲ. ಸೊ ಅಲ್ಲಿ ಯಾವುದೇ ಡೀಟೇಲ್ಸ್ ಇರಲ್ಲ. ನೆಕ್ಸ್ಟ್ ಹಾಗೆ ಸ್ಕೀಮ್ ಡೀಟೇಲ್ಸ್ ಎಲ್ಲನೂ ಒಂದ್ಸಲ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಕೊಡಿ. ಯಾವುದಾದ್ರೂ ಒಂದು ಕರೆಕ್ಷನ್ ಇದ್ರೂ ಕೂಡ ಅಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ OTP ಸೆಂಡ್ ಆಗುತ್ತೆ. ಆ ಒಂದು ರಿಜಿಸ್ಟರ್ಡ್ ನಾವೇನು ಇಮೇಲ್ IDs ಹಾಕಿದ್ದೇವೆ ಆ ಒಂದು ಇಮೇಲ್ IDಗೆ OTP ಹೋಗುತ್ತೆ. ಸೊ ಒಂದು ವೇಳೆ ಇಮೇಲ್ ಏನಾದರೂ ರಾಂಗ್ ಆಗಿ ಎಂಟ್ರಿ ಮಾಡಿದರೆ ಏನು ರಾಂಗ್ ಪರವಾಗಿಲ್ಲ, ಎಡಿಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡು OTPನ ಸಬ್ಮಿಟ್ ಮಾಡ್ಕೋಬೋದು. ನಾನೀಗ OTP ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ದೇನೆ. ಸೊ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ. ಸೊ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಅಂತಿದೆಯಲ್ಲ, ಸೊ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ CSC ಪೇಮೆಂಟ್ ಗೇಟ್ವೇ ಅಂತಿದೆ, ಆ ಒಂದು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ಬೇಕು. ಸೇವ್ ಕೊಟ್ಟ ನಂತರ ಇಲ್ಲಿ CSC ಪೇಮೆಂಟ್ ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ನಿಮ್ಮ CSC ಪಾಸ್ವರ್ಡ್ ಮತ್ತು ವಾಲೆಟ್ ಪಿನ್ನನ್ನು ಹಾಕಬೇಕು. ಸೊ ನೆಕ್ಸ್ಟ್ ವ್ಯಾಲಿಡೇಟ್ ಕೊಡಿ, ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಪ್ಲೀಸ್ ವೇಟ್ ವೈಲ್ ವಿ ರೀಡೈರೆಕ್ಟ್ ಟು ಮರ್ಚೆಂಟ್ ಸೈಟ್. ಸೊ ಪೇಮೆಂಟ್ ಆಗ್ತಾ ಇರುತ್ತೆ, ಇದು ಯಾವುದೇ ಥರ ಬ್ಯಾಕ್ ಬರೋದಾಗಿ ಮಾಡಬೇಡಿ. ಸೊ ಪೇಮೆಂಟ್ ಆಗಿದೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನೋಡಿ, ಪ್ರಿಂಟ್ ರಿಸಿಪ್ಟ್. ಸೊ ಇಲ್ಲಿಗೆ ನಂದು NPS ಕಂಪ್ಲೀಟ್ ಆಯ್ತು. ನೋಡಿ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಯುವರ್ NPS ಆಟೋ ಡೆಬಿಟ್ ಸಿಕ್ ಫಾರ್ ಯುವರ್ ಪೀಸ್ಫುಲ್ ರಿಟೈರ್ಮೆಂಟ್. ಸೊ ಈ ಒಂದು ಆಪ್ಷನ್ ಏನಂದರೆ ಆಟೋ ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬೋದು. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಸೊ ನಿಮ್ಗೆ ಏನಾದರೂ ಆಟೋ ಡೆಬಿಟ್ ಆಪ್ಷನ್ ಬೇಕಾಗಿದ್ರೆ ಕ್ಲಿಕ್. ಸೊ ಆಟೋ ಡೆಬಿಟ್ ಆಪ್ಷನ್ ಬೇಕಾದರೆ ನೀವು ಅದನ್ನು
ಟಿಕ್ ಮಾಡ್ಕೊಂಡು ನೀವು ಕಂಟಿನ್ಯೂವನ್ನು ಮಾಡ್ಬೋದು. ಸೊ ನೀವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿ ಮಂತ್ಲಿ ಇದ್ರೆ ಮಂತ್ಲಿ ಸೆಲೆಕ್ಟ್ ಮಾಡಿದ್ರೆ ಮಂತ್ಲಿ ಕಟ್ ಆಗುತ್ತೆ, ಇಯರ್ಲಿ ಇದ್ರೆ ಇಯರ್ಲಿ ಕಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಒಂದು ಈ ಎಲ್ಲ ಪ್ರೊಸೀಜರ್ ಆದಮೇಲೆ ನೀವು ಏನು ರಿಜಿಸ್ಟರ್ಡ್ ಹಾಕಿರ್ತೀರಿ, ಇಮೇಲ್ ಐ ಡಿ ಏನು ರಿಜಿಸ್ಟರ್ ಮಾಡಿರ್ತೀರಿ ನೀವು ಅಪ್ಲಿಕೇಶನ್ ಹಾಕುವಾಗ, ಆ ಒಂದು ಇಮೇಲ್ ಐ ಡಿಗೆ ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮಿಂದ ಪ್ಯಾನ್ ಕಾರ್ಡು ಬರುತ್ತೆ. ಅದು ಕೂಡ ನಾನು ತೋರಿಸ್ತಾ ಇದ್ದೇನೆ ಅವರಿಗೆ. ಈ ಥರ ಒಂದು ಮೇಲಿಗೆ ನಿಮಗೆ ಪ್ಯಾನ್ ಕಾರ್ಡ್ ಬರುತ್ತೆ, ಬ್ರೌಸರ್ ಇರುತ್ತೆ, ಬ್ರೌಚರ್ ಇರುತ್ತೆ. ಸೊ ಅದನ್ನು ಓಪನ್ ಮಾಡಿ ನೋಡ್ಬೋದು. ನಿಮಗೆ ಅದನ್ನು ಓಪನ್ ಮಾಡುವಾಗ ಏನಾದರೂ ಪಾಸ್ವರ್ಡ್ ಕೇಳಿದರೆ ನಿಮ್ಮ ಮಗುವಿನ ಒಂದು ಯಾರು ರಿಜಿಸ್ಟ್ರೇಷನ್ ಮಾಡಿರ್ತೀರೋ ವಾತ್ಸಲ್ಯ NPS ಅವರ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಓಪನ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಏನಂದರೆ ಅದು ಜಿಪ್ ಫೈಲ್ ಇರುತ್ತೆ, ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಕಂಟೆಂಟ್ ಬಗ್ಗೆ ವಿಡಿಯೋ ಬೇಕಾದರೆ ಆ ಒಂದು ಕಂಟೆಂಟನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾವು ಖಂಡಿತ ವಿಡಿಯೋನ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.